Good morning everyone. I am Manjunath Mohan Rathod, your biology lecturer. So in part 1 we are mainly discussed about we are started the chapter Animal Kingdom. Okay, today we are continuing the part 2 session anta ಹೇಳ್ತೀವಿ. ಲಾಸ್ಟ್ ಒಂದು ಪಾರ್ಟ್ ಅಲ್ಲಿ ಏನೇನು ಡಿಸ್ಕಷನ್ ಮಾಡ್ಕೊಂಡ್ಬಿಟ್ಟಿದ್ವಿ, ವಾಟ್ ಯು ಮೀನ್ ಬೈ ಅನಿಮಲ್ ಅಂದರೆ ಏನು, ಅದರ ಸೇಲಿಯಂಟ್ ಫೀಚರ್ಸ್ ಅನ್ನು ಆ್ಯಂಡ್ ದ ಬೇಸಿಸ್ ಅನ್ನು ನೋಡಿದ್ವಿ. ಲಾಸ್ಟ್ ಬೇಸಿಸ್ ಅನ್ನು ನಾನು ಹೇಳಿದ್ದೆ ನಿಮಗೆ ಆರ್ಗನ್ ಸಿಸ್ಟಮ್ ಅಂತ ಹೇಳಿದ್ದೆ. ಏನಂತ ಹೇಳಿದ್ದೆ? ಆರ್ಗನ್ ಸಿಸ್ಟಮ್. ಓಕೆ, ಸೊ ಆರ್ಗನ್ಸ್ ಕಂಬೈನ್ಸ್ ಆ್ಯಂಡ್ ಫಾರ್ಮ್ ದ ಆರ್ಗನ್ ಸಿಸ್ಟಮ್ ಅಂತ ಹೇಳಿದ್ದೆ. ಎರಡು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೆ. ಡೈಜೆಸ್ಟಿವ್ದು ಒಂದು ಎಕ್ಸಾಂಪಲ್ ಅನ್ನು ನಾವು ನೋಡಿದ್ವಿ, ಹೌದಾ? ಸೇಮ್ ಆಸ್ ದ ರೆಸ್ಪಿರೇಟರಿನ ಎಕ್ಸಾಂಪಲೈಸ್ ನೋಡಿದ್ವಿ, ಹೌದಾ? ಸೊ ಒನ್ ಸೆಕೆಂಡ್ ಅಲ್ಲಿ ರಿಪೀಟ್ ಬೇಕಾದರೆ, ಸೊ ಆರ್ಗನ್ system in the sense nothing but different organs combine and perform a system which is perform the specific function is called as the organ system anta ಹೇಳ್ತೀವಿ. Okay, now we will continue here about the organ system. ಓಕೆ, ಅದನ್ನೇ ಕಂಟಿನ್ಯೂಷನ್ ಪಾರ್ಟನ್ನು ಹೇಳ್ತೀನಿ. ಇಲ್ಲೇನಾಗುತ್ತೆ ಅಂದರೆ ಸ್ವಲ್ಪ ಟೈಪ್ಸ್ ಬರ್ತವೆ, ಹೌದಾ? ಡಿಫ್ರೆಂಟ್ ಟೈಪ್ಸ್ ವೇರಿಯೇಷನ್ಸ್ ಬರ್ತಾ ಹೋಗುತ್ತೆ. ಓಕೆ, ಸೊ ಹಿಯರ್ ಆರ್ಗನ್ ಸಿಸ್ಟಮ್ಸ್ ಆರ್ ಮೇನ್ಲಿ 2 ಟೈಪ್ಸ್ ಅಂತ ಹೇಳ್ತೀವಿ. ಎಲ್ಲ ಆರ್ಗನ್ಸಲ್ಲ, ಕೆಲವೊಂದು ಆರ್ಗನ್ಸಲ್ಲಿ ದರ್ ಇಸ್ ಅ ಟೈಪ್ಸ್ ಬರ್ತಾ ಹೋಗುತ್ತೆ, ಡಿಪೆಂಡ್ ಆನ್ ದ ಆರ್ಗ್ಯಾನಿಸಮ್. ಓಕೆ, ಡಿಪೆಂಡ್ ಆನ್ ದ ಆರ್ಗನಿಸಮ್ ಏನಾಗ್ತವೆ, ದೆರ್ ಆರ್ ಸಮ್ ಟೈಪ್ಸು ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಎರಡು ಮೇನು ಆರ್ಗನ್ ಸಿಸ್ಟಮನ್ನು ನಾವು ಡಿಸ್ಕಸ್ ಮಾಡ್ತೇವೆ. ಒನ್ ಇಸ್ ದ ಡೈಜೆಸ್ಟಿವ್, ಸೆಕೆಂಡ್ ಒನ್ ಇಸ್ ದ ಸರ್ಕ್ಯುಲೇಟರಿ ಅಂತ ಹೇಳ್ತೇವೆ. ಓಕೆ, ಡೈಜೆಸ್ಟಿವ್ ಸಿಸ್ಟಮ್ ಆ್ಯಂಡ್ ದ ಸರ್ಕ್ಯುಲೇಟರಿ ಸಿಸ್ಟಮನ್ನು ನಾವು ಇಲ್ಲಿ ಡಿಸ್ಕಷನನ್ನು ಮಾಡ್ತೇವೆ. ಓಕೆ, ಸೊ ಫಸ್ಟ್ ಒನ್ ಇಸ್ ದ ಹಿಯರ್ ವಿ ಹ್ಯಾವ್ ದ ಡೈಜೆಸ್ಟಿವ್ ಅಂತ ಹೇಳ್ತೀವಿ. ಡೈಜೆಸ್ಟಿವ್ ಅಲ್ಲಿ ಮೇನ್ಲಿ ದರ್ ಇಸ್ ದ 2 ಟೈಪ್ ಆಫ್ ದ ಸಿಸ್ಟಮ್ಸ್ ಬರುತ್ತೆ. ಒನ್ ಇಸ್ ದ ಇನ್ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್, second one is the complete digestive system. Okay, first one ಯಾವ್ದಪ್ಪ ಇಲ್ಲಿ? ಇನ್ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್. ಸೆಕೆಂಡ್ ಒನ್ ಇಸ್ ದ ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳ್ತೀವಿ. ಓಕೆ, ಇನ್ಕಂಪ್ಲೀಟ್ ಆ್ಯಂಡ್ ದ ಕಂಪ್ಲೀಟ್. ಓಕೆ, ಇಲ್ಲಿ ಹ್ಯಾಸ್ ದ ನೇಮ್ ಸಜೆಸ್ಟ್. ಓಕೆ, ಇವನ್ನ ನೋಡಿದ್ರೇ ಓಕೆ, ದರ್ ಇಸ್ ಒಂದು ಕಡೆ ಏನಾದರೂ ಕಂಪ್ಲೀಟಾಗಿ ಡೈಜೆಷನ್ ಆಗ್ತಿರ್ಬೋದು, ಮತ್ತೊಂದು ಕಡೆ ಇನ್ಕಂಪ್ಲೀಟ್ ಆಗಿ ಆಗ್ತಿರ್ಬೋದು. ಅದೇ ರೀತಿ ಅಂತ ಆ ಡೈಜೆಷನ್ ಅಂತಲ್ಲ, ಪ್ರೊಸೆಸಿಂಗ್ ಏನಾಗುತ್ತೆ ಆ ರೀತಿ ಆಗುತ್ತೆ ಅಂತ ಹೇಳ್ತೀವಿ. ಓಕೆ, ಲೆಟ್ ಅಸ್ ಡಿಸ್ಕ್ರೈಬ್ ಏನಂತ. ಓಕೆ, ಸೊ ಇನ್ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳ್ತೀವಿ. ನೋಡಿರಿ, ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಯಾಕಂದರೆ ಈ ಟರ್ಮು ಕಂಪ್ಲೀಟ್ ಎಲ್ಲ ಫೈಲಮ್ ಆಗೋವರೆಗೆ ರಿಪೀಟ್ ಆಗ್ತಾ ಹೋಗುತ್ತೆ. ಅಗೇನ್ ಆ್ಯಂಡ್ ಅಗೇನ್ ಡೈಲಿ ಕ್ಲಾಸಲ್ಲಿ ನಮ್ಗೆ ರಿಪೀಟ್ ಆಗುತ್ತೆ. ಒಂದು ಸತ ನೀವು ಮೈಂಡಲ್ಲಿ ಫಿಕ್ಸ್ ಆದ್ರೆ ಇದಂದರೆ ಏನಂತ ಹೇಳಿ ಅದನ್ನು ಇಲ್ಲಿ ರಿಪಿಟೇಷನ್ ಮಾಡ್ತಾ ಹೋಗಿಲ್ಲ, ಹೌದಾ? ಸೊ ಈಸಿಲಿ ನಾವು ಮೂವ್ ಆನ್ ಆಗ್ಬೋದು ಅಂತ ಹೇಳ್ತೀವಿ. ಓಕೆ, ಸೊ ವಿಲ್ ಡಿಸ್ಕಸ್ ಯು ಕಂಪ್ಲೀಟ್ ಅಂದರೆ ಏನು. ಡೈಜೆಸ್ಟಿವ್ ಸಿಸ್ಟಮ್ ಕನ್ಸಿಸ್ಟ್ ಓನ್ಲಿ 1 ಓಪನಿಂಗ್ ಅಂತ ಹೇಳ್ತೀವಿ. ನೋಡ್ರಿ, ಸೊ ಒಂದು ಡೈಜೆಸ್ಟಿವ್ ಸಿಸ್ಟಮಲ್ಲಿ ಮೇನ್ಲಿ ದರ್ ಇಸ್ 2 ಇಂಪಾರ್ಟೆಂಟ್ ಓಪನಿಂಗ್ ಇರುತ್ತೆ ಅಂತ ಹೇಳ್ತೀವಿ. ಒನ್ ಇಸ್ ದ ಮೌತ್, ಸೆಕೆಂಡ್ ಒನ್ ಇಸ್ ದ ಏನಸ್ ಪಾರ್ಟ್ ಅಂತ ಹೇಳ್ತೀವಿ. ಓಕೆ, ಥ್ರೂ ದ ಮೌತ್ ವಿ ಮೇನ್ಲಿ ಫೀಡ್ ದ ಫುಡ್, ನಾವು ಫುಡ್ಡನ್ನು ಮೇನ್ಲಿ ಇಂಟೇಕ್ ಮಾಡ್ಕೋತೇವೆ, ಹೌದಾ? ಸೊ ಥ್ರೂ ದ ಏನಸ್ ಏನಾಗುತ್ತೆ, ಡೈಜೆಸ್ಟೆಡ್ ಕಂಟೆಂಟು ಬಾಡಿಲಿಂದ ಔಟ್ಸೈಡ್ ರಿಮೂವ್ ಆಗ್ತಾ ಹೋಗುತ್ತೆ. ಸೊ ದೇರ್ ಆರ್ ಮೇನ್ಲಿ 2 ಇಂಪಾರ್ಟೆಂಟ್ ಪಾರ್ಟ್ಸ್ ಬಂತಂತ ಹೇಳ್ತೀವಿ. ಬಟ್ ಹಿಯರ್ ಇನ್ಕಂಪ್ಲೀಟ್ ಡೈಜೆಷನಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಕನ್ಸಿಸ್ಟ್ ಓನ್ಲಿ 1 ಓಪನಿಂಗ್, ದಟ್ ಈಸ್ ಆಲ್ಸೋ ಮೌತ್. ಪ್ರೆಸೆನ್ಸ್ ಆಫ್ ಅ ಮೌತ್, ಆಬ್ಸೆನ್ಸ್ ಆಫ್ ಅ ಏನಸ್. ನೋಡ್ರಿ ಹೆಂಗಿದೆ, ಇನ್ಕಂಪ್ಲೀಟಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ ಓನ್ಲಿ 1 ಓಪನಿಂಗ್ ಅಷ್ಟೇ ಪ್ರೆಸೆಂಟ್ ಇರುತ್ತೆ. ದಟ್ ಈಸ್ ಆಲ್ಸೋ ನಥಿಂಗ್ ಬಟ್ ಅ ಪ್ರೆಸೆನ್ಸ್ ಆಫ್ ಅ ಮೌತ್. ಆ ಜೀವಿಗೆ ಮೌತ್ ಪ್ರೆಸೆಂಟ್ ಅದ, ಆದರೆ ಏನಸ್ ಇಲ್ಲ. ಇಲ್ಲೇನಾಗುತ್ತೆ, ಸ್ವಲ್ಪ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸರ್ ಫೀಡ್ ಅಂತೂ ಮಾಡತ್ತೆ, ಎಕ್ಸಿಟ್ ಎಲ್ಲಿಂದ ಆಗತ್ತೆ ರೀ ಅಂತ ಹೇಳ್ಬೋದು. ಯಾಕಂದರೆ ಥ್ರೂ ದ ಮೌತೆ ಮತ್ತು ರಿಟರ್ನ್ ಹೋಗುತ್ತಾ. ಓಕೆ, ಸಮ್ ಆಫ್ ದ ಆರ್ಗನಿಸಮ್ಸಲ್ಲಿ ಈ ಪ್ರೊಸೆಸಿಂಗು ಕೂಡ ಆಗುತ್ತೆ. ನೋಡಿರಿ, ಬಯಾಲಜಿ ಇಸ್ ದ ವಾರ್ ಸಬ್ಜೆಕ್ಟ್ ಅಂತ ಹೇಳ್ತೇವೆ, ಎಲ್ಲನೂ ನಾವು ಸ್ಟಡಿ ಮಾಡ್ತೇವೆ ಇಲ್ಲಿ, ಹೌದಾ? ಸೊ ಇಲ್ಲೇನಾಗುತ್ತೆ ಅಂದರೆ ಥ್ರೂ ದ ಮೌತು ಸಮ್ ಆಫ್ ದಿ ಆರ್ಗನಿಸಮ್ಸಲ್ಲಿ ಆಗುತ್ತೆ. ಸಮ್ ಆಫ್ ದ ಆರ್ಗನಿಸಮ್ಸ್ ಹ್ಯಾವಿಂಗ್ ಸಮ್ ಅದರ್ ಲೈಕ್ ದ ಬಾಡಿ ಸೆಲ್ಸ್ ಅಂತ ಹೇಳ್ಬೋದು. ಓಕೆ, ಟೇಕ್ ಎಕ್ಸಾಂಪಲ್. ಓಕೆ, ಥ್ರೂ ದ ಬಾಡಿ ಸರ್ಫೇಸ್, ಓಕೆ, ಬೈ ದ ಸ್ಕಿನ್ಲಿಂದ ರಿಮೂವ್ ಆಗ್ಬೋದು, ಏನಾಗ್ಬೋದು, ರಿಮೂವ್ ಆಗ್ಬೋದು ಅಂತ ಹೇಳ್ತೀವಿ. ನಮ್ಮ ಬಾಡಿನೂ ಕೂಡ ಸಮ್ ಆಫ್ ದ ವೇಸ್ಟ್ ಕಂಟೆಂಟನ್ನು ಥ್ರೂ ದ ಸ್ಕಿನ್ ರಿಮೂವ್ ಮಾಡುತ್ತೆ. ಟೇಕ್ ಎಕ್ಸಾಂಪಲ್ ಫಾರ್ ದಿ ಸ್ವೆಟ್ಟಿಂಗ್. ನಮಗೆ ಸ್ವೆಟ್ ಆಗುತ್ತಾ, ಹೌದಾ? ನಮಗೆ ಬೆವರು ಬರುತ್ತೆ ಅಂತ ಹೇಳ್ತೀವಿ. ಬೆವರಲ್ಲಿ ಏನಿರುತ್ತೆ ರೀ, ಬಾಡಿಯಲ್ಲಿ ಬೇಡಾಗದೇ ಇರುವಂಥ ವೇಸ್ಟ್ ಕಂಟೆಂಟ್ನ ಬಾಡಿ ಅದನ್ನ ಔಟ್ಸೈಡ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಆಲ್ಸೋ ಬಾಡಿ ಟೆಂಪ್ರೇಚರ್ನ ಮೇಂಟೈನ್ ಮಾಡಲಿಕ್ಕೂ ಕೂಡ ಬಾಡಿ ಸ್ವೆಟ್ಟಿಂಗನ್ನು ಮಾಡುತ್ತಂತ ಹೇಳ್ಬೋದು, ಹೌದಾ? ಸೊ ಹಿಯರ್ ಮೇನ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ ಓನ್ಲಿ 1 ಓಪನಿಂಗ್. ಕರೆಕ್ಟಾಗಿ ನೆನ್ಪಿಟ್ಕೋರಿ, ಇನ್ಕಂಪ್ಲೀಟ್ ಅಂದ್ಕೊಳ್ಳಿ ಓನ್ಲಿ 1 ಓಪನಿಂಗ್, ಕಂಪ್ಲೀಟ್ ಅಂದ್ಕೊಳ್ಳಿ ಏನಾಗುತ್ತಪ್ಪ 2 ಓಪನಿಂಗ್, ಮೌತು ಪ್ರೆಸೆಂಟ್ ಅದ, ಏನಸ್ಸು ಪ್ರೆಸೆಂಟ್ ಅದ ಅಂತ ಹೇಳ್ಬೋದು, ಹೌದಾ? ಸೊ ಡೈಜೆಸ್ಟಿವ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ ಓನ್ಲಿ 1 ಓಪನಿಂಗ್, ಪ್ರೆಸೆನ್ಸ್ ಆಫ್ ಮೌತ್, ಆಬ್ಸೆನ್ಸ್ ಆಫ್ ಏನಸ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಒಂದನ್ನು ನಾವು ಡಿಸ್ಕಷನ್ ಮಾಡ್ಕೊಂಡ್ರೆ ಮತ್ತೊಂದು ಈಸಿನೇ ಇರುತ್ತೆ. ಕಂಪ್ಲೀಟಲ್ಲಿ ಏನಾಗ್ಬೋದು, ಡೈಜೆಸ್ಟಿವ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ 2 ಓಪನಿಂಗ್. ಇಲ್ಲಿ 1 ಓಪನಿಂಗ್ ಆಗಿತ್ತು, ಇಲ್ಲೇನಾಗಿದೆ 2 ಓಪನಿಂಗ್ಸ್. ಓಕೆ, ದರ್ ಇಸ್ ಅ ಪ್ರೆಸೆನ್ಸ್ ಆಫ್ ಮೌತ್ ಆ್ಯಂಡ್ ಏನಸ್. ಆಲ್ಮೋಸ್ಟ್ ಆಲ್ ಅದರ್ ಆರ್ಗನಿಸಮ್ಸ್. ಇಲ್ಲಿ ಎಕ್ಸಾಂಪಲನ್ನು ತಗೊಳ್ಳೋದಾದರೆ
ಪ್ಲಾಟಿ ಹೆಲ್ಮೆಂಥಿಸ್ ಅಂತ ಹೇಳ್ತೀವಿ. ಪ್ಲಾಟಿ ಹೆಲ್ಮೆಂಥಿಸ್ ಅನ್ನುವಂಥ ಆರ್ನಿಸಮ್ ನಮಗೆ ಎಕ್ಸಾಂಪಲ್ ವೈಸು ಅಲ್ಲಿ ಬರುತ್ತೆ. ಓಕೆ, ಸೊ ದಿಸ್ ಇಸ್ ದ ಇಂಟ್ರೊಡಕ್ಷನ್ ಪಾರ್ಟ್. ಇಲ್ಲಿ ನಾನು ಎಕ್ಸಾಂಪಲ್ಸನ್ನು ಎದಕ್ಕೆ ತೊಗೊಳ್ತಾ ಇಲ್ಲ ಅಂದರೆ, ನಾನು ಎಕ್ಸಾಂಪಲ್ಸ್ ತೊಗೋತೇನೆ, ಆ ಟರ್ಮ್ ಮೀನಿಂಗ್ ಅಂದ್ರೆ ಏನಂತ ನಮಗೆ ಗೊತ್ತಿರೋಂಗಿಲ್ಲ. ನಾನು ಸುಮ್ಮನೆ ಪ್ಲಾಟಿ ಹೆಲ್ಮೆಂಥಿಸ್ ಅಂತ ಹೇಳ್ತೇನೆ. ಹೌದಾ, ಸಮ್ ಆಫ್ ದಿ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ ನಾವು ಕಲ್ತಿರ್ತೇವೆ, ನಮಗೆ ಗೊತ್ತಿರುತ್ತೆ. ಹೌದಾ, ಸೊ ಕನ್ನಡ ಮೀಡಿಯಮಲ್ಲೂ ನಾವು ಕಲ್ತಿರ್ತೇವೆ ಅಂತ ಹೇಳ್ಬೋದು. ಎಲ್ಲ ಕಡೆಯೂ ನಾವು 10th ಕಲ್ತಿರ್ತೇವೆ. ಬಟ್ ಇಲ್ಲೇನಾಗುತ್ತೆ, ಡೈರೆಕ್ಟ್ಲಿ ಇವನ್ನ ಇಲ್ಲಿ ಇನ್ವಾಲ್ವ್ ಮಾಡೋದು ಬೇಡ ನಾವು. ಹೌದಾ, ನಾವೇನು ಮಾಡ್ಕೊಳ್ವಪ್ಪಿ, ಮೊದಲು ಇವ್ನು ಏನಂತ ನಾವು ನೋಡ್ಕೊಂಬಿಡುವ. ಏನಪ್ಪ ಇವೆಲ್ಲ ಕೆಲವೊಂದು ಸೈಂಟಿಫಿಕ್ ಟರ್ಮ್ಸ್ ಏನಂತ ನಾವು ಒಂದು ಕಡೆ ಲೀಸ್ಟ್ ಔಟ್ ಮಾಡ್ಕೊಂಬಿಡುವ. ಒಂದು ಕಡೆ ನಾವು ಲೀಸ್ಟ್ ಔಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಏನು ಮಾಡೋಣ, ಓಕೆ, ವಿ ಆರ್ ಮೇನ್ಲಿ ಎಂಟರಿಂಗ್ ಇನ್ ಟು ದ ಮೇನ್ ಕೋರ್ಸ್ ಅಂತ ಹೇಳ್ತೀವಿ. ಹೌದಾ, ಸೊ ದ್ಯಾಟ್ಸ್ ವೈ ವಿ ಆರ್ ನಾಟ್ ಮೇನ್ಲಿ ಸ್ಟಡಿಂಗ್, ಅಂದರೆ ಎಕ್ಸಾಂಪಲ್ಸ್ನ ಸ್ಟಡಿ ಮಾಡ್ತಾ ಇಲ್ಲ. ಇವನ್ನೆಲ್ಲನೂ 10th ನಾವು ಎಲ್ಲ ಕಡೆಯೂ ನಾವು ಸ್ಟೇಟ್ ಸಿಲೆಬಸ್ಸಲ್ಲಿ ಕಲ್ತಿದ್ದೇವೆ ಅಂತಲೇ ಹೇಳ್ತೀನಿ. ಹೌದಾ, ಬಟ್ ಅಗೇನ್ ವಿ ಆರ್ ಎಲಾಬ್ರೇಟಿಂಗ್ ದಿಸ್ ಕಂಟೆಂಟ್. ಓಕೆ, ಸೊ ಹಿಯರ್ complete digestive system consists of a two opening. Okay, one there is a presence of a mouth and anus ಅಂತ ಹೇಳ್ತೀವಿ. ಓಕೆ, ನಾವು ಒಂದು ಸಿಸ್ಟಮ್ ಅಂತೂ ನಮಗೆ ಕ್ಲಿಯರ್ ಆಯಿತು, ಡೈಜೆಸ್ಟಿವ್ ಅಂತ ಹೇಳ್ತೀವಿ. ಡೈಜೆಸ್ಟಿವ್ ಇಸ್ ದ ಕ್ಲಿಯರ್ ಆಯ್ತು ಅಂತ ಹೇಳ್ತೀವಿ. ಓಕೆ, ಸೊ ಡೈಜೆಸ್ಟಿವ್ ಅಲ್ಲಿ ಮೇನ್ಲಿ ಎಷ್ಟು ಟೈಪ್ ಬಂದಪ್ಪಿ, ಮೇನ್ಲಿ ದೇರ್ ಇಸ್ ದ 2 ಟೈಪ್ ಬಂತು. ಒನ್ ಇಸ್ ದ ಇನ್ಕಂಪ್ಲೀಟ್, ಸೆಕೆಂಡ್ ಒನ್ ಇಸ್ ದ ಕಂಪ್ಲೀಟ್. ಓಕೆ, ಇನ್ಕಂಪ್ಲೀಟ್ ಆ್ಯಂಡ್ ದ ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳ್ತೀವಿ. ಓಕೆ, ನಿಮಗೆ ನಾನೀಗ ಎಕ್ಸಾಂಪಲ್ಸು ಫೈಲಮೋಯ್ಸ್ ಎಕ್ಸಾಂಪಲ್ಸನ್ನು ಸ್ಟಡಿ ಮಾಡಬೇಕಾದ್ರೆ ಮೈಂಡಲ್ಲಿ ಫಿಕ್ಸ್ ಆಗಿಬಿಡಬೇಕು. ಓಕೆ, ಇನ್ಕಂಪ್ಲೀಟ್ ಆ್ಯಂಡ್ ದ ಕಂಪ್ಲೀಟ್ ಏನಂತ ಹೇಳಿ. ಓಕೆ, ಸೊ ಇನ್ಕಂಪ್ಲೀಟ್ ಮೀನ್ ಡೈಜೆಸ್ಟಿವ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ ಓನ್ಲಿ ಒನ್ ಓಪನಿಂಗ್ ಆ್ಯಂಡ್ ಡೈಜೆಸ್ಟಿವ್ ಸಿಸ್ಟಮ್ ಕಂಪ್ಲೀಟ್ ಆಫ್ 2 ಓಪನಿಂಗ್ಸ್ ಅಂತ ಹೇಳ್ತೀವಿ. ನಾವು ಕಮ್ ಟು ದ ಸರ್ಕ್ಯುಲೇಟರಿ ಸಿಸ್ಟಮ್. ಓಕೆ, ಬ್ಲಡ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ನೋಡ್ಬೋದು. ಓಕೆ, ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ನಾವು ಈಗ ಸರ್ಕ್ಯುಲೇಟರಿ ಸಿಸ್ಟಮಲ್ಲೂ ಕೂಡ ಮೇನ್ಲಿ ದೇರ್ ಇಸ್ ದ 2 ಟೈಪ್ ಬರುತ್ತೆ. ಒನ್ ಇಸ್ ಅ ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್, ಸೆಕೆಂಡ್ ಒನ್ ಇಸ್ ದ ಕ್ಲೋಸ್ಡ್ ಸರ್ಕ್ಯುಲೇಟರಿ ಸಿಸ್ಟಮ್. ಓಪನ್ ಆ್ಯಂಡ್ ಕ್ಲೋಸ್. ಇಲ್ಲೇನಾಗಿತ್ತು, ಕಂಪ್ಲೀಟ್ ಆ್ಯಂಡ್ ಇನ್ಕಂಪ್ಲೀಟ್. ಇಲ್ಲಿ ಭಾಳ ಕನ್ಫ್ಯೂಷನ್ ಆಗುತ್ತೆ, ನೆನ್ಪಿಟ್ಕೋರಿ. ಡೈಜೆಷನ್ ಬಂದಾಗ ಕಂಪ್ಲೀಟ್ ಆ್ಯಂಡ್ ದ ಇನ್ಕಂಪ್ಲೀಟ್. ಓಕೆ, ಸೊ ಸರ್ಕ್ಯುಲೇಟರಿ ಅಂತ ಬಂದಾಗ ಓಪನ್ ಆ್ಯಂಡ್ ದ ಕ್ಲೋಸ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳ್ತೀವಿ. ಓಕೆ, ಲೆಟ್ ಅಸ್ ಡಿಸ್ಕಸ್ ದ ಫಸ್ಟ್ ಒನ್, ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳ್ತೀವಿ. ಬ್ಲಡ್ ಈಸ್ ಪಂಪ್ಡ್ ಔಟ್ ಆಫ್ ದಿ blood is pumped out of the heart, okay, heart into the cell and tissue directly bathed into it. ಓಕೆ, ಈ ಟರ್ಮ್ ಏನಾಗುತ್ತೆ, ಸ್ವಲ್ಪ ಏನಾಗುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಬ್ಲಡ್ ಈಸ್ ಪಂಪ್ಡ್ ಔಟ್ ಆಫ್ ದಿ ಹಾರ್ಟ್ ಸೆಲ್ಸ್ ಆ್ಯಂಡ್ ಟಿಶ್ಯೂಸ್ ಆರ್ ಡೈರೆಕ್ಟ್ಲಿ ಬಾತ್ಡ್ ಇನ್ ಟು ಇಟ್ ಅಂತ ಹೇಳ್ತೀವಿ. ಅಂದರೆ ಇದನ್ನು ನಾವು ಈಸಿಲಿ ಹೇಳುವುದಾದರೆ, ಓಕೆ, ದೆರ್ ಇಸ್ ಅ ಆಬ್ಸೆನ್ಸ್ ಆಫ್ ಆರ್ಟ್ರೀಸ್ ಆ್ಯಂಡ್ ವೇನ್ಸ್ ಅಂತಲೂ ನಾವು ಬರಿಬೋದು. ಓಕೆ, ನಾವು ಹೇಳ್ತೇವಪ್ಪ ಈಗ ಆರ್ಟ್ರೀಸ್ ಆ್ಯಂಡ್ ದ ವೇನ್ಸ್. ನಾವು ನೋಡ್ಬೋದು ಕೈ ಮೇಲೆ ಅದು ವೇನ್ಸ್ ನಮಗೆ ಕಾಣ್ತಾ ಇರುತ್ತೆ. ಹೌದಾ, ಒಂದು ಬ್ಲೂಯಿಶ್ ಗ್ರೀನಿಶ್ ಕಲರಲ್ಲಿ ನಮಗೆ ವೇನ್ಸ್ ಕಾಣುತ್ತೆ ಅಂತ ಹೇಳ್ತೀವಿ. ಅಂದರೆ ನಮ್ಮ ಬಾಡಿಯಲ್ಲಿ ಬ್ಲಡ್ ಎದ್ರ ಮುಖಾಂತರ ಹೋಗ್ತಾ ಇದೆ, ಈ ವೇನ್ಸ್ ಮುಖಾಂತರ. ಈಗ ನೋಡಿರಿ, ಬ್ಲಡ್ಡನ್ನು ತೊಗೋಬೇಕು, ಬ್ಲಡ್ ಟೆಸ್ಟಿಗೆ ಬ್ಲಡ್ಡನ್ನು ತೊಗೋತಾರೆ. ಎಲ್ಲಾದರೂ ಅವ್ರು ತೊಗೋತಾರೆ? ನೋ, ದೇ ಮೇನ್ಲಿ ಐಡೆಂಟಿಫೈ ದ ವೇನ್ಸನ್ನು ಸರ್ಚ್ ಮಾಡ್ತಾರೆ. ಹೌದಾ, ಆರ್ಟ್ರೀಸ್ ಎಲ್ಲಿರುತ್ತೆ, ಆರ್ಟ್ರೀಸ್ ಇನ್ಸೈಡಲ್ ಟಿಶ್ಯೂ ಅಲ್ಲಿ ಇರುತ್ತೆ. ನಮಗೇನು ಕಾಣುತ್ತಲ್ಲ, ವಿಸಿಬಲ್ ಇರುತ್ತೆ, ದೇ ಆರ್ ದ ವೇನ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ವೇನ್ಸ್ ಅಂತ ಕರಿತೀವಿ. ಸೊ ಥ್ರೂ ದ ವೇನ್ಸ್ ದೇ ಆರ್ ಮೇನ್ಲಿ ಟೇಕಿಂಗ್ ದ ಬ್ಲಡ್. ಹೌದಾ, ಮೀನ್ಸ್ ನಮ್ಮ ಬಾಡಿಯಲ್ಲಿ ಒಂದು ಸಿಸ್ಟಮ್ ಇದೆ. ಓಕೆ, ಇದನ್ನು ಆಮೇಲೆ ತಗೊಳ್ಳುವ. ನಮ್ಮ ಬಾಡಿಯಲ್ಲಿ ಒಂದು ಸಿಸ್ಟಮ್ ಇದೆ, ಹಾರ್ಟಿಗೆ ವೇನ್ಸ್ ಕನೆಕ್ಟೆಡ್ ಇರ್ತವೆ. ಥ್ರೂ ದೀಸ್ ವೇನ್ಸ್ ಬ್ಲಡ್ ಆರ್ ಸರ್ಕ್ಯುಲೇಟಿಂಗ್. ಬಟ್ ಇಲ್ಲಿ ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂದ್ಕೊಳ್ಳಿ, ದರ್ ಇಸ್ ನೋ ವೇನ್. ಓಕೆ, ಮೇನ್ಲಿ ಎಕ್ಸಾಂಪಲ್ ತಗೋರಿ, ಕಾಕ್ರೋಚ್ ಅಂತ ತಗೋರಿ. ಓಕೆ, ಕಾಕ್ರೋಚ್ ಅಂತ ನಾವು ಎಕ್ಸಾಂಪಲನ್ನು ತೊಗೊಂಡಾಗ ದೆರ್ ಇಸ್ ಅ ಹಾರ್ಟ್ ಪ್ರೆಸೆಂಟ್ ಅದ, ಹಾರ್ಟು ಪ್ರೆಸೆಂಟ್ ಅದ, ದೆರ್ ಇಸ್ ನೋ ವೇನ್ಸ್. ಓಕೆ, ಒಂದು ಫ್ಲೂಯಿಡ್ ಕಂಟೆಂಟ್ ಪ್ರೆಸೆಂಟ್ ಇರುತ್ತೆ, ಅದರಲ್ಲಿ ಎಲ್ಲ ಟಿಶ್ಯೂಸು ಬಾತ್ ಆಗಿರ್ತಾವೆ ಅಂತ ಹೇಳ್ಬೋದು. ಬಾತ್ ಅಂದರೆ ಏನು, ಜಳಕ ಮಾಡ್ತಾವ ಅದರಲ್ಲಿ ಅನ್ಬೋದು. ಒಂದು ರೀತಿ ಅದೇ ರೀತಿ ಇರುತ್ತೆ ಅಂತ ತಗೋರಿ. ಓಕೆ, ಬಾತ್ ಟಬ್ ಅಂತ ಇರುತ್ತೆ. ಹೌದಾ, ಅದೇ ರೀತಿ ಏನಾಗಿರುತ್ತೆ, ಕಂಪ್ಲೀಟ್ ಇದೊಂದು ಟಬ್ ರೀತಿ ಅಂತ ತಗೋರಿ. ಇದರಲ್ಲೆಲ್ಲ ಆರ್ಗನ್ಸು ಇರ್ತವೆ. ಸೊ ಬ್ಲಡ್ಡು ಇನ್ಸೈಡ್ ಔಟ್ಸೈಡ್ ಸರ್ಕ್ಯುಲೇಷನ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ಇನ್ಸೈಡ್ ಔಟ್ಸೈಡ್ ಸರ್ಕ್ಯುಲೇಷನು ಆಗ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದ ಮೆಕ್ಯಾನಿಸಮ್. ನೀವು ನೋಡಿರ್ಬೋದು, ನಾವು ಜಿರಳೆನ ಸಾಯಿಸಿದ ಕೂಡಲೇ ಒಂದು ವೈಟ್ ಕಲರೇಷನ್, ಒಂದು ಫ್ಲೂಯಿಡ್ ಕಂಟೆಂಟು ಔಟ್ಸೈಡ್ ಬರುತ್ತೆ. ಸೊ ದೇರ್ ಇಸ್ ನೋ ಬ್ಲಡ್ ಅನ್ನುವಂಥ ಕಂಟೆಂಟಲ್ಲಿ ಇರೋಂಗಿಲ್ಲ. ಹೌದಾ, ಇಲ್ಲೇನಾಗ್ತಾ ಇದೆ, ದೇರ್ ಇಸ್ ಅ ಡಿಫ್ರೆಂಟ್ ಕಂಟೆಂಟ್, ಬ್ಲಡ್ ಡೆರಿವೇಟಿವ್ ಬೇರೆದಿರುತ್ತೆ ಅಂತ ಹೇಳ್ತೀವಿ. ಸೊ ಇಲ್ಲೇನಾಗುತ್ತೆ ಅಂದರೆ ದೇರ್ ಈಸ್ ನೋ ಆರ್ಟರೀಸ್ ಆ್ಯಂಡ್ ದ ವೇನ್ಸ್ ಅಂತ ಹೇಳ್ಬೋದು. ಓಕೆ, ಸೊ ಬ್ಲಡ್ ಈಸ್ ಡೈರೆಕ್ಟ್ಲಿ, ಓಕೆ, ಬ್ಲಡ್ ಈಸ್ ನೋಡ್ರಿ, ಬ್ಲಡ್ ಈಸ್ ಪಂಪ್ಡ್ ಔಟ್ ಆಫ್ ದಿ ಹಾರ್ಟ್ ಸೆಲ್. ಬ್ಲಡ್ ಈಸ್ ಪಂಪ್ಡ್ ಔಟ್ ಆಫ್ ದಿ ಹಾರ್ಟ್ ಸೆಲ್. ಔಟ್ ಆಫ್ ದಿ ಹಾರ್ಟ್ ಸೆಲ್ ಪಂಪ್ ಆಗ್ತಾ ಇದೆ. ಓಕೆ, ಹಾರ್ಟ್ ಸೆಲ್ ಆ್ಯಂಡ್ ಟಿಶ್ಯೂಸ್ ಆರ್ ಡೈರೆಕ್ಟ್ಲಿ ಬಾತ್ಡ್ ಇನ್ ಟು ಇಟ್. ಅಂದರೆ ಟಿಶ್ಯೂಸು ಅಲ್ಲೇ ಇದ್ದಾವೆ, ಆರ್ಗನ್ಸು ಅಲ್ಲೇ ಇದ್ದಾವೆ, ಅವೆಲ್ಲನೂ ಬ್ಲಡ್ಡನ್ನು ತೊಗೊಳ್ತಾ ಹೋಗುತ್ತೆ. ಸ್ಪೆಸಿಫಿಕಲಿ ಒಂದು ಏರಿಯಾಲಿಂದ, ಒಂದು ಟ್ಯೂಬ್ಯುಲರ್ ಸ್ಟ್ರಕ್ಚರ್ಲಿಂದ, ಒಂದು ವೇನ್ಸ್ಲಿಂದ ಬ್ಲಡ್ಡು ಹೋಗಂಗಿಲ್ಲ. ಓಕೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಇದನ್ನು ಕೂಡ ಬರಿಬೋದು. ಮತ್ತೊಂದು ಈಸಿ ಡೆಫಿನೇಷನ್ ಹೇಳ್ತೇನೆ ನಿಮಗೆ. ಓಕೆ, ದೆರ್ ಇಸ್ ಅ ಆಬ್ಸೆನ್ಸ್ ಆಫ್ ಆರ್ಟ್ರೀಸ್ ಆ್ಯಂಡ್ ವೇನ್ಸ್ ಅಂತಲೂ ಬರಿಬೋದು.
ಯು ಕ್ಯಾನ್ ಆಲ್ಸೋ ರೈಟ್ ದರ್ ಇಸ್ ಅಬ್ಸೆನ್ಸ್ ಆಫ್ ಆರ್ಟರೀಸ್ ಆ್ಯಂಡ್ ದ ವೇನ್ಸ್ ಅಂತಲೂ ಬರಿಬೋದು. ಓಕೆ, ನಾವು ಕಮ್ ಟು ದ ಕ್ಲೋಸ್ಡ್ ಸರ್ಕ್ಯುಲೇಟರಿ ಸಿಸ್ಟಮ್. ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್ ಗೊತ್ತಾಯ್ತು ನಮಗೀಗ. ಓಕೆ, ಕ್ಲೋಸ್ಡ್ ಹೆಂಗಿರುತ್ತೆ ಅಂತ ಹೇಳಿ. ಓಕೆ, ಸೊ ಕ್ಲೋಸ್ಡ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳ್ತೀವಿ. ಬ್ಲಡ್ ಈಸ್ ಸರ್ಕ್ಯುಲೇಟೆಡ್ ಥ್ರೂ ದ ಸೀರೀಸ್ ಆಫ್ ಬ್ಲಡ್ ವೆಸಲ್ಸ್. ಓಕೆ, ಬ್ಲಡ್ ಈಸ್ ಸರ್ಕ್ಯುಲೇಟೆಡ್, ಬ್ಲಡ್ಡು ಸರ್ಕ್ಯುಲೇಟ್ ಆಗ್ತಾ ಇದೆ ಸೀರೀಸ್ ಆಫ್ ಬ್ಲಡ್ ವೆಸಲ್ಸ್. ಯಾವ ಬ್ಲಡ್ ವೆಸಲ್ಸ್ ಇರ್ತಾವಪ್ಪ ನಮಗೆ? ಆರ್ಟರೀಸ್ ಇರುತ್ತೆ, ವೇನ್ಸ್ ಇರುತ್ತೆ ಅಂಡ್ ಕ್ಯಾಪಿಲರೀಸ್ ಇರುತ್ತೆ. ಓಕೆ, ಆರ್ಟರೀಸ್ ಮತ್ತು ವೇನ್ಸ್ಗಳ ನಡುವೆ ಕನೆಕ್ಷನ್ ಯಾವುದರಿಂದ ಆಗುತ್ತೆ? ಕ್ಯಾಪಿಲರೀಸ್ರಿಂದ ಆಗುತ್ತೆ ಅಂತ ಹೇಳ್ತೀವಿ. ಹೌದಾ? ಸೊ ಆರ್ಟರೀಸ್, ವೇನ್ಸ್ ಆ್ಯಂಡ್ ದ ಕ್ಯಾಪಿಲರೀಸ್. ನೀವು ಎಲ್ಲಾದರೂ ಬಯಾಲಜಿ ಬುಕ್ಕಲ್ಲಿ ಡಯಾಗ್ರಾಮನ್ನು ನೋಡ್ತೀರಿ. ಒಂದು ಕಡೆ ಏನಾಗಿರುತ್ತೆ, ಮೇನ್ಲಿ ಕಂಪ್ಲೀಟ್ಲಿ ಒಂದು ರೆಡ್ ಕಲರೇಷನಲ್ಲಿ ವೇನ್ಸನ್ನು, ಆರ್ಟರೀಸನ್ನು ತೋರಿಸಿರ್ತಾರೆ. ಮತ್ತು ಬ್ಲೂ ಲೈನಿಂಗ್ ಇರುತ್ತೆ, ರೆಡ್ ಮತ್ತು ಬ್ಲೂ ಇರುತ್ತೆ ಅಂತ ಹೇಳ್ತೀವಿ. ಓಕೆ, ವಾಟ್ ಆಲ್ ದ ಮೇನ್ಲಿ ರೆಡ್ ಕಂಟೆಂಟ್ ಇದೆ, ದೇ ಆರ್ ದ ಆರ್ಟರೀಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಒಂದು ಬ್ಲೂ ಏನಿರುತ್ತಪ್ಪಿ? ವೇನ್ ಇರುತ್ತೆ. ಯಾಕಂದರೆ ಆರ್ಟರೀಸಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಇರುತ್ತೆ, ವೇನ್ಸಲ್ಲಿ ಡಿಆಕ್ಸಿಜನೇಟೆಡ್ ಅಂದರೆ ಆಕ್ಸಿಜನ್ ಪ್ರಮಾಣ ಅಲ್ಲಿ ಕಡಿಮೆ ಇರುತ್ತೆ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಈಸ್ ಮೇನ್ಲಿ ಅಬೌಟ್ ದ ಕ್ಲೋಸ್ಡ್ ಸರ್ಕ್ಯುಲೇಟರಿ ಸಿಸ್ಟಮ್. ಬ್ಲಡ್ ಈಸ್ ಸರ್ಕ್ಯುಲೇಟೆಡ್ ಓಕೆ ಥ್ರೂ ದ ಮೇನ್ಲಿ the series of a blood vessel, arteries, veins and capillaries. okay, ಇಲ್ಲಿ ನೀವು ಡೆಫಿನೇಷನ್ ಅನ್ನು ಹೆಂಗೆ ಬರ್ಕೋಬಹುದು? ಮತ್ತೊಂದು ಡೆಫಿನೇಷನ್ ಅಂದರೆ ಕ್ಲೋಸ್ಡ್ ಸರ್ಕ್ಯುಲೇಟರಿ ಸಿಸ್ಟಮ್. ಓಕೆ, there is a presence of arteries, veins and capillaries. Here there is a absence of arteries, veins and capillaries. okay, so like this way also you can write. Now come to the next concept. okay, ನಾವು ಈಗೇನು ಮಾಡ್ತೇವೆ? these are the types ಏನಂತ ಸ್ವಲ್ಪ ನಾವು ಡಿಸ್ಕ್ರೈಬ್ ಮಾಡ್ಕೊಂಡ್ವಿ. ಈಗ ಒನ್ ಬೈ ಒನ್ ಇವತ್ತಿನ ಕ್ಲಾಸಲ್ಲಿ ಏನು ಮಾಡ್ಕೋತೇವೆ? ಒಂದನ್ನು ನಾನು ಡಿಸ್ಕಷನ್ ಮಾಡ್ತೇನೆ. ಬಾಡಿ ಸಿಮೆಟ್ರಿ. ಓಕೆ, ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್. ಈಗ ಇವನ್ನೆಲ್ಲ ಎದಕ್ಕೆ ನಾನು ಮೊದಲೇ ಇಂಟ್ರೊಡಕ್ಷನಲ್ಲಿ ಹೇಳ್ತಾ ಇದ್ದೀನಿ. ನಾಳೆ ಒಂದು ಎಕ್ಸಾಂಪಲನ್ನು ನಾವು ಸ್ಟಡಿ ಮಾಡ್ತಾ ಹೋಗ್ತೇವೆ. ಓಕೆ, ಸೊ ಟೇಕ್ ಎಕ್ಸಾಂಪಲ್ ಫಾರ್ ದಿ ಮ್ಯಾಮಲ್ಸ್, ಹ್ಯೂಮನ್ಸ್ ಅಂತ ಎಕ್ಸಾಂಪಲ್ ತೊಗೊಂಡೆ. ಓಕೆ, ಅದ್ರ ಕ್ಯಾರೆಕ್ಟರ್ನ ಮಲ್ಟಿ ಸೆಲ್ಯುಲರ್, ಯೂಕ್ಯಾರಿಯೋಟಿಕ್ ಇವನ್ನೆಲ್ಲ ನಾವಂತೂ ಬರಿತೇವೆ. ಓಕೆ, ಬಾಡಿ ಸಿಮೆಟ್ರಿ ಅಂತ ಬಂದಾಗ ಓಕೆ ಬೈಲ್ಯಾಟ್ರಲಿ ಸಿಮೆಟ್ರಿಕಲ್ ಅಂತ ಡೈರೆಕ್ಟ್ಲಿ ಬರಿತೇವೆ. ಓಕೆ, ಅದನ್ನ ಅಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಂತ ಇಲ್ಲ. ಓಕೆ, ಸೊ ಹಿಯರ್ ಬಾಡಿ ಸಿಮೆಟ್ರಿ ಅಂತ ಹೇಳ್ತೀವಿ. ಬಾಡಿ ಸಿಮೆಟ್ರಿ ಮೀನ್ಸ್ ನಥಿಂಗ್ ಬಟ್ ಬಾಡಿ ಪ್ಲ್ಯಾನ್, ಅದರ್ವೈಸ್ ಅ ಬಾಡಿ ಶೇಪ್ ಅಂತ ಹೇಳ್ತೀವಿ. ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಬಾಡಿ ಸಿಮೆಟ್ರಿ ಅಂತ ಹೇಳ್ತೀವಿ. ಓಕೆ, ಸಿಮೆಟ್ರಿ ಅಂದರೆ ಒಂದು ರೀತಿ ಮಿರರ್ ಇಮೇಜ್ ಅಂತ ಹೇಳ್ತೀವಿ. ಓಕೆ, ಒಂದು ರೀತಿ ಮಿರರ್ ಇಮೇಜಿಂಗ್, ಬಾಡಿ ಪ್ಲ್ಯಾನಿಂಗ್ ಅಂತ ಹೇಳ್ತೀವಿ. ಹೌದಾ? ಸೊ ಹಿಯರ್ ಬಾಡಿ ಸಿಮೆಟ್ರಿ ಮೀನ್ಸ್ ನಥಿಂಗ್ ಬಟ್ ಬಾಡಿ ಶೇಪ್ ಅಂತ ಹೇಳ್ತೀವಿ. ಬಾಡಿ ಶೇಪ್ ಅಂತ ಹೇಳ್ತೀವಿ. ಇದರಲ್ಲಿ ಮೇನ್ಲಿ 3 ಟೈಪ್ಸ್ ಇದಾವೆ, 3 ಪ್ರಕಾರಗಳು ಇದಾವೆ ಅಂತ ಹೇಳ್ಬೋದು. ಫಸ್ಟ್ ಒನ್ ಇಸ್ ದ ಎಸಿಮೆಟ್ರಿಕಲ್, ಸೆಕೆಂಡ್ ಒನ್ ಇಸ್ ದ ಬೈಲ್ಯಾಟ್ರಲಿ ಸಿಮೆಟ್ರಿಕಲ್, ಥರ್ಡ್ ಒನ್ ಇಸ್ ದ ರೇಡಿಯಲಿ ಸಿಮೆಟ್ರಿಕಲ್. ಓಕೆ, ಎಸಿಮೆಟ್ರಿಕಲ್, bilaterally symmetrical and the radially symmetrical. I repeat once again, we are studying about the body symmetry means body shape anta ಹೇಳ್ತೀವಿ. ಹೌದಾ? So here mainly there is a 3 type: asymmetry, okay, bilaterally symmetrical and the radially symmetrical ಅಂತ ಹೇಳ್ತೀವಿ. ಸೊ ಇವು ಮೂರನ್ನು ಸ್ಟಡಿ ಮಾಡೋದಕ್ಕಿಂತ ಮೊದಲು ಒಂದು ಕಂಪ್ಲೀಟ್ ಬೆಸ್ಟ್ ಎಕ್ಸಾಂಪಲನ್ನು ಕೊಟ್ಬಿಡ್ತೀನಿ. ಅಂದರೆ ನಿಮಗೆ ಇದರದ್ದು ಒಂದು ಓವರ್ ವ್ಯೂ ಸಿಕ್ಬಿಡುತ್ತೆ. ಏನು ಹೇಳ್ತಾ ಇದ್ದಾರೆ ಸರ್ ಅಂತ ನಿಮಗೆ ಮತ್ತೆ ಕನ್ಫ್ಯೂಷನಲ್ಲಿ ಇರ್ತೀರಿ. ಹೌದಾ? ಸೊ ಬಾಡಿ ಸಿಮೆಟ್ರಿ ಇನ್ ದ ಸೆನ್ಸ್, ಟೇಕ್ ಎಕ್ಸಾಂಪಲ್. ಓಕೆ, ಈಗ ಹ್ಯೂಮನ್ ಸ್ಪೀಸೀಸನ್ನು ಇಲ್ಲಿ ಬೈಲ್ಯಾಟ್ರಲಿ ಸಿಮೆಟ್ರಿಕಲ್ ಅಂತ ಹೇಳಿದೆ ನಾನು. ಒಂದು ಮಿಡ್ಲಿಂದು ಬೈಲ್ಯಾಟ್ರಲಿ ಸಿಮೆಟ್ರಿಕಲ್ ಅಂತ ಬರೆದಿದ್ದೀನಿ. ಓಕೆ, ಬೈ ಮೀನ್ಸ್ ಎಷ್ಟಪಿ? 2 ಅಂತ ಹೇಳ್ತೀವಿ. ಬೈ ಮೀನ್ಸ್ 2. ಓಕೆ, ಬೈಲ್ಯಾಟ್ರಲಿ ಸಿಮೆಟ್ರಿಕಲ್ ಮೀನ್ಸ್ ಓಕೆ ಈಗ ಹ್ಯೂಮನ್ ಬಾಡಿನ ಎಕ್ಸಾಕ್ಟ್ಲಿ ಒಂದು 2 ಹಾಲ್ಸಲ್ಲಿ ಓಕೆ 2 ಪಾರ್ಟಲ್ಲಿ ಓಕೆ 2 ಹಾಲ್ಸ್ ಆರ್ ದ 2 ಪಾರ್ಟಲ್ಲಿ ಈಕ್ವಲಿ ನಾವು ಡಿವೈಡ್ ಮಾಡ್ಬೋದು ಅಂತ ಹೇಳ್ತೀವಿ. ಓಕೆ, ಎಕ್ಸಾಕ್ಟ್ಲಿ ನನ್ನ ಕಟ್ ಮಾಡಿದರೆ ಓಕೆ ಸರ್ ತೊಗೋರಿ ಸರ್, ನೈಫ್ ಗಿಫ್ಟ್ ತೊಗೋರಿ ಅಂತ ಹೇಳ್ಬೋದು. ವಿಡಿಯೋ ಲೆಸನ್ ಅರ್ಧ ಆಗುತ್ತಪ್ಪಿ. ಓಕೆ, ಆಫ್ಟರ್ ದಿಸ್ ಓಕೆ ವಿ ವಿಲ್ ಟ್ರೈ. ಓಕೆ, ಸೊ ಹಿಯರ್ ಬಾಡಿನ ನಾವು ಎಕ್ಸಾಕ್ಟ್ಲಿ ಕಟ್ ಮಾಡ್ಬೋದು. ಮಿಡ್ಲ್ ಪೋರ್ಷನಿಂದ ಬಾಡಿನ ಎಕ್ಸಾಕ್ಟ್ಲಿ ಕಟ್ ಮಾಡಿದರೆ ಓಕೆ. ಸೊ ಇಲ್ಲೊಂದು ಟ್ರೈ ಟು ಡ್ರಾ ದ ಡಯಾಗ್ರಾಮ್. ಟೇಕ್ ಎಕ್ಸಾಂಪಲ್ ವೈಸ್ ತಗೋರಿ. ಓಕೆ, ಸೊ ಬಾಡಿನ ಎಕ್ಸಾಕ್ಟ್ಲಿ ಮಿಡ್ಲಿಂದ 2 ಪೋರ್ಷನಲ್ಲಿ 2 ಡಿವೈಡೆಡ್ ಪೋರ್ಷನಲ್ಲಿ ನಾವು ಕರೆಕ್ಟಾಗಿ ಈಕ್ವಲಿ ಡಿವೈಡ್ ಆಗುತ್ತೆ. ನಮ್ಮ ಬಾಡಿನ ನೋಡಿರಿ, ಕರೆಕ್ಟ್ ಮಿಡ್ಲಿಂದ ಕಟ್ ಮಾಡಿದಾಗ 2 ಕಡೆ ಈಕ್ವಲ್ ಪೋರ್ಷನ್ ಡಿವೈಡ್ ಆಗುತ್ತೆ. 2 ಕಡೆ ಏನಾಯ್ತಪ್ಪಿ? ಈಕ್ವಲ್ ಪೋರ್ಷನ್ ಡಿವೈಡ್ ಆಗುತ್ತೆ. ಹೌದಾ? ಈಕ್ವಲಿ ಡಿವೈಡ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ ಬೈಲ್ಯಾಟ್ರಲಿ ಸಿಮೆಟ್ರಿಕಲ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಬೈಲ್ಯಾಟ್ರಲಿ ಸಿಮೆಟ್ರಿಕಲ್. ಇದು ಎಕ್ಸಾಂಪಲ್ಲು ಮೈಂಡಲ್ಲಿರಲಿ. ಸಿಮೆಟ್ರಿ ಅಂದರೆ ಏನು? ಬಾಡಿನ ಎಷ್ಟು ಪಾರ್ಟಲ್ಲಿ ನಾವು ಡಿವೈಡ್ ಮಾಡ್ಬೋದು, ಬಾಡಿ ಎಷ್ಟು ಪಾರ್ಟಲ್ಲಿ ಈಕ್ವಲಿ ಡಿವೈಡ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಡಿವೈಡ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ನಾವು ಅಡ್ಡ ಕಟ್ ಮಾಡಿದರೆ ಸುಮಾರಷ್ಟು ಪೀಸ್ ಆಗುತ್ತೆ. ಒಂದು 1000 ಗಟ್ಟಲೆ ಪೀಸನ್ನು ನೀವು ಮಾಡ್ಬೋದು. ಬಟ್ ಈಕ್ವಲ್ ಪಾರ್ಟಲ್ಲಿ ಎಷ್ಟು ಡಿವೈಡೇಷನ್ ಆಗುತ್ತೆ? ಓಕೆ, ಬಾಡಿ ಸಿಮೆಟ್ರಿ, ಬಾಡಿ ಪ್ಲ್ಯಾನ್ ಅಂತ ಹೇಳ್ತೀವಿ. ಸೊ ಹಿಯರ್ ಮೇನ್ಲಿ asymmetrical, bilaterally symmetrical, radially symmetrical. Let us start with first one, asymmetry. ನೋ ಜನರಲ್ ಬಾಡಿ ಪ್ಲ್ಯಾನ್. ಯಾವುದೇ ರೀತಿ ಜನರಲ್ ಬಾಡಿ ಪ್ಲ್ಯಾನ್ ಇರಂಗಿಲ್ಲ ಇಲ್ಲಿ. ಯಾವುದೇ ರೀತಿ ಜನರಲ್ ಬಾಡಿ ಪ್ಲ್ಯಾನು ಇರಂಗಿಲ್ಲ. ಬಾಡಿ ಈಸ್ ನಾಟ್ ಡಿವೈಡೆಡ್ ಇಂಟು 2 ಈಕ್ವಲ್ ಹೆಲ್ಸ್. ಹೆಲ್ಸ್ ಅಂದರೆ ಪಾರ್ಟ್ ಅಂತಲೂ ತೊಗೋಬೋದು. ಓಕೆ, ಹೆಲ್ಸ್ ಅಂದರೆ
ಪಾರ್ಟ್ ಅಂತ ಹೇಳ್ತೇವೆ, ನಾವು ಕನ್ನಡದಲ್ಲಿ ಹೋಳಾಗೋದು ಅಂತ ಹೇಳ್ತೇವೆ ನೋಡ್ರಿ, ಹೌದಾ, ಆ ರೀತಿ ಅಂತ ಹೇಳ್ತೇವೆ. ಓಕೆ, ಸೊ ಬಾಡಿ ಈಸ್ ನಾಟ್ ಡಿವೈಡೆಡ್ ಇಂಟು 2 ಈಕ್ವಲ್ ಹೆಲ್ಸ್ ಆರ್ ದ ಪಾರ್ಟ್ಸ್ ಅಂತ ಹೇಳ್ತೇವೆ. ಓಕೆ, ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೇನಪ್ಪಿ, ಅಮೀಬಾ ಅಂತ ಎಕ್ಸಾಂಪಲ್ ತಗೋರಿ. ಓಕೆ, ಟೇಕ್ ಎಕ್ಸಾಂಪಲ್ ಫಾರ್ ಮಿ ಅಮೀಬಾ. ಅಮೀಬಾನ ಈಗ ನೀವು ಈಕ್ವಲ್ ಪಾರ್ಟಲ್ಲಿ ಕಟ್ ಮಾಡ್ಲಿಕ್ಕೆ ಆಗತ್ತಾ? ನೆವರ್, ಆಗೋದಿಲ್ಲ ಅಂತ ಹೇಳ್ತೇವೆ. ಯಾಕಂದರೆ ಬಾಡಿ ಈಸ್ ನಾಟ್ ಇನ್ ಅ ರೆಗ್ಯುಲರ್ ಶೇಪ್. ಈಗ ನಾ ಹಿಂಗೆ ಕಟ್ ಮಾಡ್ತೇನೆ, ಇಲ್ಲಿ ನೋಡ್ರಿ ಪೋರ್ಷನ್, ಇಲ್ಲಿ ಒಂದು 75% ಇಲ್ಲೊಂದು 60% ಆದರೆ ಇಲ್ಲೊಂದು 40% ಹೋಯಿತು, ಹೌದಾ. ಹಿಂಗೆ ಕಟ್ ಮಾಡ್ತೇನೆ, ನೀವು ಎಷ್ಟೇ ಟ್ರೈ ಮಾಡಿದರೂ ಕೂಡ ಏನಾಗುತ್ತೆ, ಇದು ಈಕ್ವಲಿ ಡಿವೈಡ್ ಆಗಂಗಿಲ್ಲ, ಈಕ್ವಲಿ ಕಟ್ ಆಗಂಗಿಲ್ಲ. ಬಿಕಾಸ್ ಅದ್ರ ಬಾಡಿ ಶೇಪ್ ಇಲ್ಲ, ಒಂದು ಡೆಫಿನೆಟ್ ಶೇಪ್ ಇಲ್ಲ. ದಟ್ ಡಸಂಟ್ ಕಂಟೈನ್ ಎನಿ ಕೈಂಡ್ ಆಫ್ ಅ ಶೇಪ್. ಬಾಡಿ ಶೇಪ್ ಪ್ರೆಸೆಂಟ್ ಇಲ್ಲ, ಬಾಡಿ ಪ್ಲ್ಯಾನ್ ಇಲ್ಲ. ಅಂಥ ಆರ್ಗನಿಸಮ್ಸನ್ನು ನಾವೇನಂತ ಹೇಳ್ತೀವಿ, ಎಸಿಮೆಟ್ರಿಕಲ್ ಆರ್ಗನಿಸಮ್ಸ್. ಅದರ್ವೈಸ್ ಬಾಡಿ ಸಿಮೆಟ್ರಿ ಇಸ್ ಎಸಿಮೆಟ್ರಿಕಲ್ ಅಂತ ಹೇಳ್ತೀವಿ. ಓಕೆ, ಡೆಫಿನೇಷನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ನೋ ಜನರಲ್ ಬಾಡಿ ಪ್ಲ್ಯಾನ್. ಅಮೀಬಾದಲ್ಲಿ ಯಾವುದೇ ಜನರಲ್ ಬಾಡಿ ಪ್ಲ್ಯಾನೇ ಇಲ್ಲ, ಹೌದಾ. ಸೊ ಬಾಡಿ ಈಸ್ ಡಿವೈಡೆಡ್ ಇಂಟು 2 ಈಕ್ವಲ್ ಹೆಲ್ಸ್. ಬಾಡಿ ಈಸ್ ನಾಟ್ ಡಿವೈಡೆಡ್ ಇಂಟು 2 ಈಕ್ವಲ್ ಹೆಲ್ಸ್. ಯಾಕಂದರೆ ಬಾಡಿ ಈಸ್ ಅ ಇರ್ರೆಗ್ಯುಲರ್ ಶೇಪ್. ನಾವು ಕಮ್ ಟು ದ ನೆಕ್ಸ್ಟ್ ಒನ್, ಬೈಲ್ಯಾಟ್ರಲಿ ಸಿಮೆಟ್ರಿಕಲ್ ಅಂತ ಹೇಳಿದ ಎಕ್ಸಾಂಪಲ್ ಮತ್ತೊಮ್ಮೆ ಹೇಳ್ತೇನೆ. ಓಕೆ, ಬೈಲ್ಯಾಟ್ರಲಿ ಸಿಮೆಟ್ರಿಕಲ್ ಬಾಡಿ ಆಫ್ ಆರ್ಗನಿಸಮ್ ಡಿವೈಡೆಡ್ ಇಂಟು 2 ಈಕ್ವಲ್ ಹೆಲ್ಸ್ ಅಂತ ಹೇಳ್ತೀವಿ. ಓಕೆ, ಬಾಡಿ ಆಫ್ ಆರ್ಗನಿಸಮ್ ಡಿವೈಡೆಡ್ ಇಂಟು 2 ಈಕ್ವಲ್ ಹೆಲ್ಸ್ ಅಂದರೆ ಕರೆಕ್ಟಾಗಿ ಮಿಡ್ಲಿಂದ 2 ಪೋರ್ಷನನ್ನು ನಾವು ಕಟ್ ಮಾಡ್ಬೋದು. ಟೇಕ್ ಎಕ್ಸಾಂಪಲ್ ಫಾರ್ ದಿ, ಇದಷ್ಟೇ ಅಂತಲ್ಲ, ಟೇಕ್ ಎಕ್ಸಾಂಪಲ್ ಫಾರ್ ದಿ ಕ್ಯಾಟ್ ಅಂತ ತಗೋರಿ, ಹೌದಾ. ಅದ್ರ ಬಾಡಿನಾಗ ನಾವು ಕರೆಕ್ಟಾಗಿ ಮಿಡ್ಲಿಂದ 2 ಪೋರ್ಷನಲ್ಲಿ. ಮೋಸ್ಟ್ ಆಫ್ ದ ಮ್ಯಾಮಲ್ಸ್ ಏನಾಗ್ಬಿಡ್ತವೆ, ದೇ ಆರ್ ನಥಿಂಗ್ ಬಟ್ ಬೈಲ್ಯಾಟ್ರಲಿ ಸಿಮೆಟ್ರಿಕಲ್ ಅಂತ ಹೇಳ್ಬಿಡ್ತೀವಿ. ಓಕೆ, ಆಲ್ಮೋಸ್ಟ್ ಎಲ್ಲ ಮ್ಯಾಮಲ್ಸ್ ಅಂದರೆ ಸಸ್ತನಿಗಳು ಅಂತ ಹೇಳ್ತೀವಿ. ಓಕೆ, ಸಸ್ತನಿ ಜೀವಿಗಳು ಏನಿರ್ತವೆ ಅವೆಲ್ಲನೂ ಒಂದು ಬೈಲ್ಯಾಟ್ರಲಿ ಸಿಮೆಟ್ರಿಕಲ್ ಆಗ್ತಾವೆ ಅಂತ ಹೇಳ್ಬೋದು, ಮೋಸ್ಟ್ ಆಫ್ ಆಗ್ತವೆ. ಆ್ಯಂಡ್ ಆಲ್ಸೋ ಟೇಕ್ ಎಕ್ಸಾಂಪಲ್ ಫಾರ್ ದಿ ದಿಸ್ ಒನ್ ಅರ್ಥವಮ್ ಅಂತ ತಗೋರಿ, ಅದನ್ನು ಕೂಡ ನಾವು ಕರೆಕ್ಟ್ಲಿ ಕಟ್ ಮಾಡ್ಬೋದು, ಹೌದಾ. ಟೇಕ್ ಎಕ್ಸಾಂಪಲ್ ಫಾರ್ ದಿ ಸ್ನೇಕ್ ಅಂತ ತಗೋರಿ, ಅದನ್ನು ಕೂಡ ಈಕ್ವಲಿ ಕರೆಕ್ಟ್ ಪಾರ್ಟಲ್ಲಿ ಕಟ್ ಮಾಡ್ಬೋದು ಅಂತ ಹೇಳ್ತೀವಿ. ಮಿಡ್ಲಿಂದ ಈಕ್ವಲ್ ಟು ಡಿವಿಷನ್ ಆಗುತ್ತೆ ಅಂತ ಹೇಳ್ತೀವಿ, ಹೌದಾ. ಓಕೆ, ನಾವು ಹಿಯರ್ ಲಾಸ್ಟ್ ಒನ್ ಈಸ್ ದ ರೇಡಿಯಲಿ ಸಿಮೆಟ್ರಿಕಲ್ ಅಂತ ಹೇಳ್ತೀವಿ. ಬಾಡಿ ಈಸ್ ಡಿವೈಡೆಡ್ ಇಂಟು 2 or more than 2 ಈಕ್ವಲ್ ಹೆಲ್ಸ್. ಓಕೆ, ಎಟ್ ಎನಿ ಪ್ಲೇನ್ ಅಂತ ಹೇಳ್ತೀವಿ. ದಿಸ್ ಈಸ್ ಸ್ವಲ್ಪ ಏನಾಗುತ್ತೆ, ಬೈಲ್ಯಾಟ್ರಲಿಗೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಏನಂದರೆ, ಬೈಲ್ಯಾಟ್ರಿಯಲ್ಲಿ ಒಂದೇ ಕಡೆಯಿಂದ ನಾವು ಕಟ್ ಮಾಡಿದರೆ 2 ಈಕ್ವಲ್ ಹಾಲ್ಸ್ ರೆಡಿ ಆಗುತ್ತೆ, ಹೌದಾ, ಕರೆಕ್ಟಾಗಿ ಒಂದು ಮಿಡ್ಲ್ ಪೋರ್ಷನಿಂದ. ಬಟ್ ಹಿಯರ್ ಓಕೆ, ಬಾಡಿ ಈಸ್ ಡಿವೈಡೆಡ್ ಇಂಟು 2 or more than 2 ಈಕ್ವಲ್ ಹಾಲ್ಸ್ ಎಟ್ ಎನಿ ಪ್ಲೇನ್. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೇನೆ ನೋಡ್ರಿ. ಕೇಕ್ ತಿಂದಿರ್ಬೋದು ನೀವು, ಸರ್ಕ್ಯುಲರ್ ಕೇಕ್ ಅಂತ ತಗೋ, ರೌಂಡೆಡ್ ಕೇಕ್ ಅಂತ, ಹೌದಾ. ಸರ್ ಫ್ಲೇವರ್ ಯಾವ್ದು, ಫ್ಲೇವರ್ ಯಾವುದಾದ್ರೂ ತಗೋರಪ್ಪ ನಿಮ್ಗೆ ಇಷ್ಟ ಆಯ್ತಿದ್ದು. ಓಕೆ, ಸೊ ಹಿಯರ್ ಮೇನ್ಲಿ ಇದನ್ನು ನಾನು ಈ ರೀತಿ ಕಟ್ ಮಾಡಿದ್ರು ಈಕ್ವಲ್ ಡಿವೈಡ್ ಆಗುತ್ತೆ, ಈ ರೀತಿ ಕಟ್ ಮಾಡಿದ್ರು ಈಕ್ವಲ್ ಡಿವೈಡ್ ಆಗುತ್ತೆ, ಹಿಂಗೂ ಆಗುತ್ತೆ. ನೀವು ಎಷ್ಟೇ ಪೀಸಸ್ಸಾಗಿ ಕಟ್ ಮಾಡಿರಿ ಅವನ್ನ ಈಕ್ವಲ್ ಡಿವಿಷನ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್ ಆಯಿತಾ. ಸೊ ನೋಡಿರಿ, ರೇಡಿಯಲಿ ಸಿಮೆಟ್ರಿಕಲ್. ರೇಡಿಯಲ್ ಅಂದ್ಕೊಳ್ಳಿ ನಥಿಂಗ್ ಬಟ್ ಸರ್ಕ್ಯುಲರ್ ಆಯಿತು, ರೇಡಿಯಲ್ ರೌಂಡೆಡ್ ಇರುತ್ತೆ ಅಂತ ಹೇಳ್ತೀವಿ. ಓಕೆ, ಸೊ ಬಾಡಿ ಈಸ್ ಡಿವೈಡೆಡ್ ಇಂಟು 2 or more than 2 ಈಕ್ವಲ್ ಹಾಲ್ಸ್. 2 or more than 2 ಈಕ್ವಲ್ ಹಾಲ್ಸ್. ಓಕೆ, ಎಟ್ ಎನಿ ಪ್ಲೇನ್, ಯಾವುದಾದ್ರೂ ಡೈರೆಕ್ಷನ್ನಿಂದ ನೀವು ಕಟ್ ಮಾಡಿರಿ. ಎಟ್ ಎನಿ ಪ್ಲೇನ್ ಮೀನ್ಸ್ ಬೈ ಎನಿ ಆ್ಯಂಗಲ್. ಈಗ ನಾವು ಹೇಳ್ಬೋದು, ಸರ್ ನಮ್ಮ ತಲೆನೂ ರೌಂಡ್ ಆಗದ, ಹೆಂಗಾದ್ರೂ ನಾವು ಕಟ್ ಮಾಡ್ಬೋದಲ್ರಿ ಅಂತ ಹೇಳಿ. ಕರೆಕ್ಟಾಗಿ ಮಾಡ್ತೀರಪ್ಪಿ. ಅಡ್ಡಕ್ಕೆ ಕಟ್ ಮಾಡಿದಾಗ ಈ ಶೋಲ್ಡರ್ ಪಾರ್ಟು ಡಿವೈಡ್ ಆಗಂಗಿಲ್ಲ, ಹೌದಾ. ಈಗ ನೋಡಿರಿ, ಅಡ್ಡಗೆ ನಾ ಈಗ ಕಟ್ ಮಾಡಿದಾಗ ಇಲ್ಲಿಂದ ಕಟ್ ಆಗ್ಬೋದು, ಇಲ್ಲಿ ಕಟ್ ಆಗುತ್ತೆ. ಬಾಡಿ ಕರೆಕ್ಟಾಗಿ ಡಿವೈಡ್ ಆಯ್ತಾ, ಈ ಹಾಫ್ ಪೋರ್ಷನ್ ಬಂತು, ಈ ಹಾಫ್ ಪೋರ್ಷನ್ 75% ಈ ಕಡೆ ಬಂತು, ಓನ್ಲಿ ರಿಮೈನಿಂಗ್ 25 ಈ ಕಡೆ ಬಂತು. ಈ ಕಡೆಯಿಂದ ಕಟ್ ಮಾಡ್ತಾರೆ ಆಗಂಗಿಲ್ಲ. ವಿ ಹ್ಯಾವ್ ಟು ಕಟ್ ಇಟ್ ಇನ್ ಮಿಡ್ಲ್ ಓನ್ಲಿ. ಓಕೆ, ಸೊ ಇಲ್ಲೇನಾಗ್ಬಿಡುತ್ತೆ, ನಥಿಂಗ್ ಬಟ್ ಕೆಲವೊಂದು ಆರ್ಗನಿಸಮ್ಸಲ್ಲಿ ರೇಡಿಯಲಿ ಸಿಮೆಟ್ರಿಕಲ್ ಆಗುತ್ತೆ. ಯಾವುದಾಗ್ಬೋದು, ಸಿ ಎನಿಮೋನ್ ಅಂತ ಇರುತ್ತೆ. ಓಕೆ, ಸೊ ದೇರ್ ಆರ್ ಸಮ್ ಆರ್ಗನಿಸಮ್ಸ್ ಲೈಕ್ ಅ ಸಿ ಎನಿಮೋನ್. ಸಾರಿ, ಐ ಡೋಂಟ್ ಹ್ಯಾವ್ ಸ್ಪೇಸ್ ಹಿಯರ್ ಟು ಡ್ರಾ. ಇಲ್ಲಿ ಡ್ರಾ ಮಾಡ್ತೇನೆ. ಸಿ ಎನಿಮೋನ್ ಸ್ಟ್ರಕ್ಚರ್ಸು ಮೇನ್ಲಿ ದೇ ಆರ್ ಲೈಕ್ ದಿಸ್. ಓಕೆ, ಈ ರೀತಿ ಸ್ಟ್ರಕ್ಚರ್ ಇರುತ್ತೆ ಸಿ ಎನಿಮೋನ್ಸು. ಸೊ ವಿ ಕ್ಯಾನ್ ಮೇನ್ಲಿ ಕಟ್ ಇಟ್ ಬೈ ದ ಎನಿ ಪ್ಲೇನ್. ಎಷ್ಟೇ ಪ್ಲೇನಲ್ಲಿ ನಾವು ಕಟ್ ಮಾಡಬೇಕಂತಲ್ಲ, ಬಾಡಿ ಒಂದು ಪ್ಲ್ಯಾನ್ ಅದು, ಬಾಡಿ ಸಿಮೆಟ್ರಿ ಅದು ಅಂತ ಹೇಳ್ತೀವಿ. ಓಕೆ, ಸೊ ಈಕ್ವಲಿ ಡಿವೈಡ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಹಿಯರ್ ದಿಸ್ ಈಸ್ ಮೇನ್ಲಿ ಅಬೌಟ್ ದ ಬಾಡಿ ಸಿಮೆಟ್ರಿ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್. ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ ಅಪ್ಪಿ, ಹೌದಾ. ಸೊ ಇನ್ ಮೇನ್ಲಿ a part 2 we are discussed about the organ system. part 1 ಅಲ್ಲಿ ಆರ್ಗನ್ ಸಿಸ್ಟಮ್ ಎಂಡ್ ಮಾಡಿದ್ವಿ, ಅದರ ಕಂಟಿನ್ಯೂಟಿ. ಆರ್ಗನ್ ಸಿಸ್ಟಮಲ್ಲಿ ಮೇನ್ಲಿ 2 ಫಾರ್ಮ್ಸಲ್ಲಿ. ಫಸ್ಟ್ ಒನ್ ಇದ್ದ ಡೈಜೆಸ್ಟಿವ್. ಡೈಜೆಸ್ಟಿವಲ್ಲಿ ಎಷ್ಟು ಟೈಪು, ಮೇನ್ಲಿ ಇನ್ಕಂಪ್ಲೀಟ್ ಆ್ಯಂಡ್ ದ ಕಂಪ್ಲೀಟ್. ಇನ್ಕಂಪ್ಲೀಟ್ ಅಂದರೆ ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ ಓನ್ಲಿ ಮೌತ್ ಆ್ಯಂಡ್ ದ ಆಬ್ಸೆನ್ಸ್ ಆಫ್ ದ ಏನಸ್ ಅಂತ ಹೇಳ್ತೀವಿ. ಓಕೆ, ಕಂಪ್ಲೀಟಲ್ಲಿ ಡೈಜೆಸ್ಟಿವ್ ಸಿಸ್ಟಮ್
ಕನ್ಸಿಸ್ಟ್ ಆಫ್ ಅ ಟೂ ಓಪನಿಂಗ್, ಇಲ್ಲಿ ಒನ್ ಓಪನಿಂಗ್ ಆ್ಯಂಡ್ ದ ಟೂ ಓಪನಿಂಗ್ ಅಂತ ಹೇಳ್ತೀವಿ, ಪ್ರೆಸೆನ್ಸ್ ಆಫ್ ಅ ಮೌತ್ ಆ್ಯಂಡ್ ದ ಏನಸ್ ಅಂತ ಹೇಳ್ತೀವಿ. ಓಕೆ, ಸರ್ಕ್ಯುಲೇಟರಿ ಕಮ್ ಟು ದ ಮೇನ್ಲಿ ಓಪನ್ ಟೈಪ್ ಆ್ಯಂಡ್ ದ ಕ್ಲೋಸ್ ಟೈಪ್. ಓಕೆ, ಓಪನ್ ಟೈಪ್ ನಥಿಂಗ್ ಬಟ್ ಬ್ಲಡ್ ಈಸ್ ಪಂಪ್ಡ್ ಔಟ್ ಇನ್ ಟು ದ ಹಾರ್ಟ್ ಸೆಲ್ಸ್ ಆ್ಯಂಡ್ ಟಿಶ್ಯೂಸ್ ಆರ್ ಬಾತ್ಡ್ ಇನ್ ಟು ಇಟ್ ಅಂತ ಹೇಳ್ತೀವಿ. ಆಲ್ಸೋ ಯು ಕ್ಯಾನ್ ರೈಟ್ ಓಕೆ ದರ್ ಇಸ್ ಅ ಆಬ್ಸೆನ್ಸ್ ಆಫ್ ದ ಆರ್ಟರೀಸ್ ಆ್ಯಂಡ್ ದ ವೇನ್ಸ್ ಅಂತ ನಾವು ಬರೀಬಹುದು. ಓಕೆ, ಸೊ ನೆಕ್ಸ್ಟ್ ಒನ್ ಇದೆ ಇಲ್ಲಿ ಕ್ಲೋಸ್ಡ್ ಸರ್ಕ್ಯುಲೇಟರಿ ಸಿಸ್ಟಮ್. ಬ್ಲಡ್ ಈಸ್ ಸರ್ಕ್ಯುಲೇಟೆಡ್ ಥ್ರೂ ದ ಸೀರೀಸ್ ಆಫ್ ಅ ಬ್ಲಡ್ ವೆಸಲ್ಸ್, ಮೀನ್ಸ್ ಹಾರ್ಟ್ ಟು ಬ್ಲಡ್ಡನ್ನು ಪಂಪ್ ಮಾಡುತ್ತೆ. ಬ್ಲಡ್ಡನ್ನು ಪಂಪ್ ಮಾಡುತ್ತೆ ಅಂದ್ಕೊಳ್ಳಿ, ಡೈರೆಕ್ಟ್ಲಿ ಹೊರಗಡೆ ಬಂದುಬಿಟ್ಟು ಸ್ಟಮಕಲ್ಲಿ ಅಲ್ಲಿ ಎಲ್ಲ ಕಡೆ ಎಂಟರ್ ಆಗುತ್ತೆ ಆಗಂಗಿಲ್ಲ, ಥ್ರೂ ದ ವೇನ್ಸ್ ಹೋಗುತ್ತೆ, ಥ್ರೂ ದ ಒಂದು ಸಿಸ್ಟಮ್ ಅದ, ಒಂದು ಟ್ಯೂಬ್ಯುಲರ್ ಸಿಸ್ಟಮ್ ಅಂತ, ಅದರಿಂದ ಏನಾಗುತ್ತೆ ಬ್ಲಡ್ಡು ಮೂವ್ ಆಗುತ್ತೆ ಅಂತ ಹೇಳ್ತೀವಿ. ಹೌದಾ, ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸನ್ನು ನಾವು ನೋಡ್ತಾ ಹೋಗ್ತಿದ್ದೇವೆ. ಈಗ ಫಸ್ಟ್ ಒನ್ ಅಂತ ತೊಗೊಂಡಿದ್ದೇನೆ ಬಾಡಿ ಸಿಮೆಟ್ರಿ, ಮೀನ್ಸ್ ಬಾಡಿ ಶೇಪ್, ಅದರ್ವೈಸ್ ಬಾಡಿ ಪ್ಲ್ಯಾನ್ ಅಂತಲೂ ನೀವು ಬರಿಬೋದು. ಹೌದಾ, ಇದು ಅಸಿಮೆಟ್ರಿಕಲ್ ಬರುತ್ತೆ, ಬೈಲ್ಯಾಟ್ರಲಿ ಸಿಮೆಟ್ರಿಕಲ್ ಆ್ಯಂಡ್ ದ ರೇಡಿಯಲಿ ಸಿಮೆಟ್ರಿಕಲ್, ಎಸಿಮೆಟ್ರಿಕಲ್, ಬೈಲ್ಯಾಟ್ರಲಿ ಸಿಮೆಟ್ರಿಕಲ್ ಆ್ಯಂಡ್ ದ ರೇಡಿಯಲಿ ಸಿಮೆಟ್ರಿಕಲ್. ಎಸಿಮೆಟ್ರಿಕಲ್ ಅಂದ್ಕೊಳ್ಳಿ, ಒಂದು ಜೀವಿಗೆ ಒಂದು ಡೆಫಿನೆಟ್ ಆಗಿರುವಂಥ ಶೇಪ್ ಇಲ್ಲ ಅಂದ್ಕೊಳ್ಳಿ, ದೇ ಆರ್ ಕನ್ಸಿಡರ್ ಆ್ಯಸ್ ಅ ಎಸಿಮೆಟ್ರಿಕಲ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಎಸಿಮೆಟ್ರಿಕಲ್ ಅಂತ ಹೇಳ್ತೀವಿ. ಹೌದಾ, ಸೊ ಹಿಯರ್ ಬೈಲ್ಯಾಟ್ರಲಿ ಸಿಮೆಟ್ರಿಕಲ್ ಮ್ಯಾಮಲ್ಸ್ ಅಂತ ತಗೋರಿ. ಓಕೆ, ರೇಡಿಯಲಿ ಸಿಮೆಟ್ರಿಕಲ್ ಸೇನಿಮೋನ್ಸ್ ಅಂತ ತಗೋರಿ. ಸೊ ದೀಸ್ ಆರ್ ದ ಫ್ಯೂ ಎಕ್ಸಾಂಪಲ್ಸ್. ಇನ್ನೂ ಎಕ್ಸಾಂಪಲ್ಸನ್ನು ನಾವು ಸ್ಟಡಿ ಮಾಡ್ತೇವೆ ಫೈಲಮ್ ವೈಸ್ ಹೋಗ್ತಾ ಹೋದಂಗೆ. ಓಕೆ, ಸೊ ದಿಸ್ ಈಸ್ ಮೇನ್ಲಿ ಅಬೌಟ್ ದ ಪಾರ್ಟ್ 2. ಪ್ಲೀಸ್ ಕರೆಕ್ಟಾಗಿ ಇವನ್ನ ಸ್ಟಡಿ ಮಾಡ್ಕೊರಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ ಅಂತ ಹೇಳ್ತೀನಿ. ಓಕೆ, so thank you for attending the class. Thank you so much.